ಅದು ಇಡೀ ಜಿಲ್ಲೆಗೆ ದೊಡ್ಡ ಆಸ್ಪತ್ರೆ. 500 ಬೆಡ್ಗಳು ಇರುವ ಆಸ್ಪತ್ರೆಗೆ 3-4 ಜಿಲ್ಲೆಯ ರೋಗಿಗಳು ಬರ್ತಿದ್ದಾರೆ. ಆದರೆ ಆಸ್ಪತ್ರೆಯ ಮುಂಭಾಗದಿಂದ ಡಾಕ್ಟರ್ ಬಳಿ ಹೋಗೋಕೆ ಜನ ಪರದಾಡ್ತಿದ್ದಾರೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಒಂದು ಹೆಜ್ಜೆ ಎತ್ತಿಡೋಕೂ ಆಗ್ತಿಲ್ಲ, ನಡೆಯೋಕೆ ಶಕ್ತಿಯೂ ಇಲ್ಲ. ಒಬ್ರು ಆಟೋದಲ್ಲಿ ಒದ್ದಾಡ್ತಿದ್ರೆ ಮತ್ತೊಬ್ರು ಟೆಂಪೋದಲ್ಲೇ ವಿಲವಿಲ ಅಂತಿದ್ದಾರೆ. ನಿತ್ರಾಣಗೊಂಡವರನ್ನ ಸಂಬಂಧಿಕರೇ ಎತ್ತಿಕೊಂಡು ಬರ್ತಿದ್ದಾರೆ. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ವೀಲ್ ಚೇರ್ ಸ್ಟ್ರೆಚರ್ಗೂ ಬರ. ರೋಗಿಗಳನ್ನ ಆಸ್ಪತ್ರೆ ಒಳಗೆ ಕರೆತರಲು ಸಂಬಂಧಿಕರ ಪರದಾಟ. ಇದು ಕೊಪ್ಪಳ ಜಿಲ್ಲಾಸ್ಪತ್ರೆ. ಆದ್ರೆ ಇಲ್ಲಿ ಆಂಬ್ಯುಲೆನ್ಸ್ ಇಲ್ಲ, ವೀಲ್ ಚೇರ್ ಇಲ್ಲ, ಸ್ಟ್ರೆಚರ್ ಇಲ್ಲ. ರೋಗಿಗಳನ್ನ ಹೊತ್ತುಕೊಂಡೇ ಬರಬೇಕು, ಹೊತ್ತುಕೊಂಡೇ ಹೋಗಬೇಕು. 500 ಬೆಡ್ಗಳಿರುವ ಆಸ್ಪತ್ರೆಯಲ್ಲಿ ಕೇವಲ 10 ವೀಲ್ ಚೇರ್ಗಳಿವೆ. ಅದರಲ್ಲೂ ಒಂದಕ್ಕೆ ವೀಲ್ ಇರಲ್ಲ, ಇನ್ನೊಂದಕ್ಕೆ ಕೂರಲು ಸೀಟೇ ಇರಲ್ಲ. ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲಿ ಹುಡುಕಿದ್ರೂ ಒಂದು ವೀಲ್ ಚೇರ್ ಸಿಗಲ್ಲ, ಸ್ಟ್ರೆಚರ್ ಕೂಡ ಸಿಗಲ್ಲ. ವಿಧಿ ಇಲ್ಲದೆ ಸಂಬಂಧಿಕರೇ ರೋಗಿಗಳನ್ನ ತಮ್ಮ ಬೆನ್ನ ಮೇಲೆ ಹೊತ್ತು ಎತ್ತಿಕೊಂಡು ಬರ್ತಿದ್ದಾರೆ. ವೀಲ್ ಚೇರ್ಗಳು ಕೇಳಿದ್ರೆ ಎಲ್ಲಿ ಅದಾವನಪ್ಪ ಗೊತ್ತಿಲ್ಲ ನಮಗೆ ಅಂತಾರೆ. ಕೇಳಿದ್ರೆ ಎಮರ್ಜೆನ್ಸಿ ವಾರ್ಡ್ನಲ್ಲಿ ನಾವು ಮತ್ತೆ ಅದು ಜಗ್ಗಿದ್ವಪ್ಪ ಎಲ್ಲೆಲ್ಲಿ ಅದಾವ ಅಂತ ಕೇಳಿದ್ರೆ ಇಲ್ಲ ಇಲ್ಲಿ ಎಲ್ಲಿ ಇಲ್ಲಪ್ಪ, ಎಲ್ಲಿ ಮೇಲೆ ಅದಾವ ನೋಡ್ಕೊಂಡು ನೀನು ಹೋಗಂತಂದು ಹೇಳಿದ್ರು. ಎತ್ತಿನ ಕರ್ಕೊಂಬಂದು ಕುಂದಿರ್ಸೇನ್ರಿ ಒಳಗಲ್ಲಿ ಕರ್ಕೊಂಡು ಕುಂದಿರಿಸಿ ಈಗ ಡಾಕ್ಟರ್ ಹತ್ರ ತೋರ್ಸಕ್ಕೆ ಇದು ಮಾಡೀನಿ ಸರ್. ವೀಲ್ ಚೇರ್ ಒಂದೇ ಇಲ್ಲ ಅಂತ ಸರ್. ಅಲ್ಲಿ ಮೇಲೆ ಅದಾವ, ಮೇಲೆ ಹೋಗಪ್ಪ, ಗಾಲಿ ಮುರಿದವ ನಾವೇ ಮಾಡೋಣ ಅದಕ್ಕೆ ಅಂತ. ಆಸ್ಪತ್ರೆಯಲ್ಲಿ ಕುಡಿಯೋಕ್ಕೂ ನೀರು ಸಿಕ್ತಿಲ್ಲ. ರಕ್ತ ಪರೀಕ್ಷೆ ಮಾಡಿಸಿ ಅಂತ ಖಾಸಗಿ ಕ್ಲಿನಿಕ್ಗಳಿಗೆ ಚೀಟಿ ಬರೆದು ಕೊಡ್ತಾರಂತೆ. ವರ್ಷಗಳಿಂದ ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕಿಮ್ಸ್ ವೈದ್ಯಕೀಯ ನಿರ್ದೇಶಕರು ಮಾತ್ರ ಇಲ್ಲಿ ಅಂಥದ್ದೇನು ಸಮಸ್ಯೆ ಇಲ್ಲ ಅಂತಿದ್ದಾರೆ. ಸರ್, ನಾನು ಪರ್ಸನಲ್ ರೌಂಡ್ಸಿಗೆ ಹೋದಾಗೂ ನಾನು ಚೆಕ್ ಮಾಡಿದ್ದೀನಿ, ಅಲ್ಲಿ ಯಾವುದೇ ಕೊರತೆ ಇಲ್ಲ ಸರ್. ಮತ್ತು ಅಲ್ಲಿ ಏನೇ ಇದ್ರೂ ಸರ್ ಒಂದು ಹೆಲ್ಪ್ಲೈನ್ ನಂಬರು ಪೂರ ಹಾಸ್ಪಿಟಲ್ ತುಂಬ ಬರೆದಿದ್ದೀವಿ ಸರ್ ಅಲ್ಲಿ. ಮತ್ತು ಅಲ್ಲಿ ಏನೇ ಕೊರತೆ ಇದನ್ನು ಆ ಹೆಲ್ಪ್ಲೈನ್ ಮುಖಾಂತರ ನಾವು ಎಲ್ಲ ಕೋಆರ್ಡಿನೇಟ್ ಮಾಡ್ತೀವಿ ಸರ್. ನಾನು ಫೋನಲ್ಲಿ ಯಾವಾಗಲೇ 24/7 ಐ ಆಮ್ ಅವೈಲೇಬಲ್ ಟು ದ ಪುವರ್ ಪೀಪಲ್ ದ. ಆ ಥರ ಕೊರತೆ ಏನಿಲ್ಲ ಸರ್. ಅದು ಇಲ್ಲಿ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ ಅಂತ ವಿಜಯನಗರ, ರಾಯಚೂರು ಜಿಲ್ಲೆಯಿಂದ ನೂರಾರು ರೋಗಿಗಳು ಬರ್ತಾರೆ. ಆಸ್ಪತ್ರೆಯಲ್ಲಿನ ಸಮಸ್ಯೆ ಕಣ್ಮುಂದೆಯೇ ಕಾಣ್ತಿದ್ರು ಮೇಲಾಧಿಕಾರಿಗಳು ಮಾತ್ರ ಏನು ಸಮಸ್ಯೆ ಇಲ್ಲ ಅಂತಿರೋದು ದುರ್ದೈವ. ಸಂಜಯ್, TV9 ಕೊಪ್ಪಳ.